ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನೀವು ನೋಡ್ತಿರೋವಂಥದ್ದು ಈ ಕಾರ್ಡ್ಸು ಅಥವಾ ಜೂಜು ಅಥವಾ ಇನ್ನೂ ಹಲವಾರು ಹೆಸರುಗಳಿದ್ದಾವೆ. ಇದು ಒಂದು ಮಹಾಭಾರತ ಕಾಲದಿಂದನೂ ಬಂದಿರೋವಂಥದ್ದು, ಇದೇನು ಹೊಸ್ದಾಗೇನು ಬಂದಿಲ್ಲ. ಅಂದರೆ ಇದನ್ನು ನೋಡಿ ಮಾಡಿ ಕಲಿಬೇಕಷ್ಟೇ. ಕೆಲವ್ರು ಯಾವುದೋ ಒಂದು ಮಾಡೋಕ್ಕೋಗಿ ಏನೋ ಕೈ ಕಳ್ಕೊಂಡು ಹಣ ಕಳ್ಕೊಂಡು ಬೀದಿಗೆ ಬೀಳೋ ಅಂಥ ಸ್ಥಿತಿಲಿ ಕೂಡ ಸಾಕು. ಯಾಕೆಂದರೆ ಮಹಾಭಾರತದಲ್ಲಿ ಪಾಂಡವರಾಡಿದ್ದು ಅದೇ ಕೆಲಸನೇ. ಅಂದರೆ ಅದರಲ್ಲಿ ಒಂದೊಂದು ರೀತಿ. ಅವ್ರ ಹತ್ರ ಇದ್ದಿದ್ದು ದಾಳ, ತೆಲುಗಲ್ಲಿ ಪಾಚಿ ಅಂತಾರೆ, ಕನ್ನಡದಲ್ಲಿ ದಾಳಗಳು ಅಂತಾರೆ. ಇವೆಲ್ಲ ಒಂದೇ ಇದಕ್ಕೆ ಸೇರಿದಂಥದ್ದು. ಇದರಲ್ಲಿ ಧರ್ಮ ಅಧರ್ಮ ಅನ್ನೋದೆಲ್ಲ ಏನೂ ಇರಲ್ಲ. ಈ ದಾಳ ಅನ್ನೋದು ಶಕುನಿಗೆ ಒಂದು ಮಂತ್ರ ದಂಡ ಇದ್ದಂಗೆ. ಅವನಿಗೆ ಏನು ಬೇಕೋ, ಏನು ಕೇಳ್ಕೊಳ್ತಾನೋ ಆ ಒಂದು ಇದು ಬೀಳ್ತಿತ್ತು ಅವನಿಗೆ. ಆದರೆ ಇಲ್ಲಿ ಆ ಥರ ಅಲ್ಲ. ಕೆಲವೊಂದು ಮಂತ್ರದಿಂದ ನಾವು ಕೂಡ ಅದನ್ನು ನಮಗೆ ಬೇಕಾದ್ದನ್ನು ನಾವು ಬಳಸ್ಕೋಬೋದು ಅಂತ ಒಂದು ಕೇರಳ ಮಾಂತ್ರಿಕತೆಯಿಂದ ಬಂದಂಥದ್ದು ಇದು. ಅದನ್ನು ಇವತ್ತು ನೋಡಿ ಹೇಗೆ ಅಂತಂದ್ಬಿಟ್ಟು ಇದನ್ನು ನಾನು ಪ್ರತಿಯೊಂದು ಕೇಳ್ತಾ ಇದ್ದೀನಿ. ಜೂಜಾಟ ಯಾವುದ್ಯಾವುದಕ್ಕೆ ಜೂಜಾಟ ಅಂತ ಹೇಳ್ತಾರೆ ಅದೆಲ್ಲ ಕಲ್ತ್ಕೋ. ಜೂಜಾಟ ಅಥವಾ ಇನ್ನೊಂದು ಏನೇನೋ ಹೇಳ್ತಾರಲ್ವ, ಅದೆಲ್ಲದಕ್ಕೂ ಬರುತ್ತೆ. ಇದು ಒಂದಕ್ಕೆ ಬರೋದಿಲ್ಲ. ಇದಕ್ಕೆ ನೀವು ಹಾಡೋಕ್ಕೆ ಮುಂಚೆನೇ ನೀವು ಇದನ್ನು ಒಂದು ಮಂತ್ರ ಇರುತ್ತೆ, ಆ ಮಂತ್ರ ನೀವು ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಆದ ನಂತರನೇ ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ, ನನಗೆ ಈ ರೀತಿ ಬರಬೇಕು, ಅಥವಾ ನೀವು ಕಾರ್ಡ್ಸ್ ಆಡ್ತಿದ್ದೀರಾ, ನಿಮಗೇನಿಗೂ ಯಾವ ಒಂದು ನಂಬರ್ ಬೇಕಾಗಿದೆಯೋ ಅದನ್ನು ನೀವು ಕೇಳ್ಕೊಬೋದು. ಅದೇ ರೀತಿ ಈ ಲಾಟ್ರಿ ಚೀಟಿಗಳು ಅಂತ ಲಾಟ್ರಿಗಳು ಅಂತೆಲ್ಲ ಹೇಳ್ತೀವಿ. ಕರ್ನಾಟಕದ ಲಾಟ್ರಿ ಇಲ್ಲ, ಕೇರಳ ಲಾಟ್ರಿ ಮಾತ್ರನೇ ಐತೆ. ಅದರಲ್ಲೂ ಕೆಲವೊಂದು ಡೂಪ್ಲಿಕೇಟು ಬೇರೆಯವರು ಹೇಳ್ಕೊಂಡು ಮಾರ್ತಾಯಿದ್ದಾರೆ. ಅದನ್ನು ನೋಡಿ ನೀವು ತಗೋಬೇಕಾಗತ್ತೆ. ಆ ಥರದ್ದು ನಡೀತಾ ಇದೆ. ಇನ್ನೂ ಕೆಲವು ಬೇರೆ ಬೇರೆ ಯಾವುದೋ ಮಾಡಿದ್ರು ಕೂಡ ಒಂದು ಅದು ಜೂಜು ಅಂತಲೇ ಹೇಳ್ತೀವಲ್ವ, ಬೇರೆದೇನು ಹೆಸರು ಬರಲ್ಲ ಅದಕ್ಕೆ. ಈ ರೈಸ್ ಅಂತ ಮಾಡೋದು ಅದು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ. ರೇಸ್ ಆಡ್ತಾರಲ್ವ, ಅದು ಕೂಡ ಅದೇ ಜೂಜಾಟ ಅಂತಲೇ ಅದಕ್ಕೂ ಬರುತ್ತೆ. ಅಂಥದಕ್ಕೆಲ್ಲ ಒಂದು ಮಂತ್ರ ಬರುತ್ತೆ. ಇದನ್ನು ನೀವು ನಾನು ಭಾಳ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಈ ಮಂತ್ರನ ನೀವು ಹೇಳ್ಕೋಬೇಕು. ದಿನಕ್ಕೆ ನೀವು ಒಂದು 108 ಸಾರಿ ಹೇಳಿಕೊಂಡು ಇದನ್ನು ಸಿದ್ಧಿ ಮಾಡ್ಕೊಳ್ತಾ ಇರಬೇಕು. ಯಾಕೆ ನಾಳೆ ಒಳ್ಳೆಯ ದಿವಸ ಇದೆ, ಹಾಗಾಗಿ ನಾನು ಕೆಲವೊಂದು ವಿಷಯಗಳು ಬಿಟ್ಟರೆ ಇನ್ನು ಸಿಕ್ಕಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ನಾವು ಪ್ರಚೋದನೆ ಮಾಡಬಾರ್ದು. ಹಾಗಾಗಿ ಕೆಲವೊಂದು ಸಂಕಷ್ಟದಿಂದ ಪಾರಾಗೋಕ್ಕೆ ಇದನ್ನು ನಾನು ಇಲ್ಲಿ ಇಂಥವೆಲ್ಲ ವಿದ್ಯೆ ಇದ್ವು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಬನ್ನಿ, ಈಗ ಮಂತ್ರ ಯಾವುದು ಅಂತ ನೋಡೋಣ. ಓಂ ಮಾತಂಗಿ ವೈರವಿ ಮಹಾಕಾಲಿ ಉರಲಮ್ಮ ಪೆರಲಮ್ಮ ಹಂ ಓಂ ನವಿಲ್ಲಿ ನಿರಕ್ಕ ಸ್ವಾಹ. ನೋಡಿ ಇಲ್ಲಿ ಓಂ ಮಾತಂಗಿ ವೈರವಿ. ನೀವು ಯಾವುದು ಮತ್ತೆ ಅಕ್ಷರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಭೈರವಿ ಅಲ್ಲ, ವೈರವಿ. ಯಾಕೆ ಸಾಮಾನ್ಯ ಭೈರವಿ ಇವ್ರು ಯಾಕೋ ವೈರವಿ ಅಂದರು ಅಂದ್ಕೊಳ್ತೀವಿ. ಇಲ್ಲ, ವೈರವಿ ಅಂತಲೇ ನಾನು ಮೊದಲೇ ಹೇಳಿದೆ. ಇದು ನಮ್ಮ ಇದ್ರದ್ದಲ್ಲ, ಮಲಯಾಳಿದ್ದು ಅಂತಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ. ಓಂ ಮಾತಂಗಿ ವೈರವಿ ಮಹಾಕಾಲಿ ಉರಲಮ್ಮ ಪೆರಲಮ್ಮ. ಅಂದರೆ ಈ ದಾಳವನ್ನು ಉರುಳಿಸ್ತಿದ್ರಲ್ವ, ಆ ದಾಳ ನನಗೆ ಯಾವುದು ಬೇಕೋ ಅದು ಕೊಡು ಅನ್ನೋ ಅವರ ಒಂದರಲ್ಲಿ ನೀವು ಕೇಳ್ಕೊಳ್ಳಿ. ಇದು ನಿಮಗೆ ಬೇಕಾದಂಗೆ ನೀವು ಕೇಳ್ಕೊಬೇಕು. ಉರಲಮ್ಮ ಪೆರಲಮ್ಮ ಹಂ ಹೋಂ ನವಿಲ್ಲಿ ನಿರಕ ಸ್ವಾಹ. ಇದು ಈ ಮಂತ್ರ. ಈ ಮಂತ್ರನ ನೀವು ದಿನಕ್ಕೆ 108 ಬಾರಿ ಹೇಳ್ಕೊಂಡು ಸಿದ್ಧಿ ಮಾಡಿಕೊಂಡು ಇದು ಎಷ್ಟಾದ್ರೂ ಹೇಳ್ಕೊಬೋದು. ಇಷ್ಟೇ ಅಂತೇನಿಲ್ಲ, ಎಷ್ಟು ಬೇಕಾದ್ರೂ ನೀವು ಹೇಳ್ಕೊಬೋದಾಗುತ್ತೆ. ಹಂಗಾಗಿ ಈ ಒಂದು ಅದ್ಭುತವಾದಂಥ ಜೂಜಿನ ಮಂತ್ರಗಳಾಗಿರುತ್ತೆ. ಇದೊಂದು ಅದ್ಭುತವಾದಂಥ ಮಂತ್ರ. ಅದೇ ರೀತಿ ನಾಳೆ ಮತ್ತು ನಾಡ್ದು 2 ದಿವಸನೂ ಅಕ್ಷಯ ತೃತೀಯ ಇರೋದರಿಂದ ಮಹಾಲಕ್ಷ್ಮಿ ಆಕಸ್ಮಿಕವಾಗಿ ನಮಗೆ ಧನ ಪ್ರಾಪ್ತಿ ಆಗಬೇಕು ಅಂದರೂ ಕೂಡ ನಾನು ಅದು ಒಂದು ಚಿತ್ರನ ನಿಮಗೆ ತೋರಿಸ್ತೀನಿ. ಆ ರೀತಿ ನೀವು ಮಾಡಿಕೊಳ್ಳಿ. ನೋಡಿ, ಇದು ಒಂದು ನಾಳೆ ಒಂದು ಹೇಳಿದ್ನಲ್ಲ ಮೊದಲೇ, ಆ ರೀತಿ ಒಂದು ಇರೋದರಿಂದ ನಿಮಗೆ ಅಕ್ಷಯ ತೃತೀಯ ಇರೋದರಿಂದ
ಇಂಥದ್ದು ಒಂದು ಯಂತ್ರನ ನೀವು ರೆಡಿ ಮಾಡ್ಕೋಬೇಕು. ಆಕಸ್ಮಿಕವಾಗಿ ನಮ್ಗೆ ಹಣಕಾಸು ಬೇಕಾಗಿದೆ, ನಮ್ಮ ಕಷ್ಟ ಪರಿಹಾರ ಆಗಬೇಕು ಅನ್ನೋದಿದ್ದರೆ ಈ ಒಂದು ಯಂತ್ರನ ನಿಮಗೆ ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ, ಇದು ರಜತದಲ್ಲಿ ಅಂತ ಕೊಟ್ಟಿದ್ದಾರೆ, ಅಥವಾ ನಿಮಗೆ ಹಾಗಿಲ್ಲ ಅಂದರೆ ಸ್ವರ್ಣದಲ್ಲೋ ರಜತಲ್ಲೋ ಯಾವುದೂ ಸಿಕ್ಕಲಿಲ್ಲ ಅಂದರೆ ಭೋಜಪತ್ರಲ್ಲಾದರೂ ಬರ್ಕೊಳ್ಳಿ. ನಾಳೆ ಭಾಳ ಅದ್ಭುತವಾದ ದಿನ, ನಾಳೆ 2 ದಿವಸ ಇದೆ. ಇದು ಒಂದು ಸಾಕ್ಷಾತ್ ಲಕ್ಷ್ಮೀ ದೇವಿಯದ ಒಂದು ಸ್ವರೂಪ ಅಂತ ಹೇಳ್ತಾರೆ. ಈ ಮಂತ್ರ ಜಪಕಾಲದಲ್ಲಿ ನೀವು ಯಕ್ಷಿಣಿ ಪೂಜೆ ಕೂಡ ಭಾಳ ಚೆನ್ನಾಗಿ ಮಾಡ್ಬೋದು. ಲಕ್ಷ್ಮೀ ಪೂಜೆ ವಿಧಾನ ಕೂಡ ಮಾಡ್ಬೋದು. ಯಕ್ಷಿಣಿಗರು ಕೂಡ ಯಕ್ಷಿಣಿ ಎಲ್ಲ ಒಂದೇ, ಆದರೆ ಇವರೆಲ್ಲ ಒಂದೊಂದು ರೀತಿಲಿ ಒಂದೊಂದು ಯಕ್ಷಿಣಿಗಳು ಇರ್ತಾರೆ. ಈ ಪೂಜೆಯಲ್ಲಿ ಕೇವಲವಾಗಿ ನೀವು ಮೊದಲು ಕೆಂಪು ಬಣ್ಣದ ಬಟ್ಟೆಗಳನ್ನೇ ನೀವು ಉಪಯೋಗಿಸ್ಬೇಕು. ಕೆಂಪು ಕಲ್ಲರಿನ ಬಟ್ಟೆಗಳನ್ನೇ ಉಪಯೋಗಿಸ್ಬೇಕು. ಅದೇ ರೀತಿ ಕೆಂಪು ಕಣಗಲ ಹೂಗಳನ್ನ ನೀವು ದೇವಿಗೆ ಅರ್ಪಣೆ ಮಾಡಬೇಕಂದ್ರೆ ಈ ಒಂದು ದೇವಿ ಪಟ ಇಟ್ಕೋಬೇಕು. ಲಕ್ಷ್ಮೀ ದೇವಿಯ ಒಂದು ಚಿತ್ರ ಇಟ್ಕೋಬೋದು. ಅದ್ರ ಮುಂದೆ ಈ ಚಕ್ರ ಇಟ್ಕೊಂಡು ಅದ್ರ ಮುಂದೆ ನೀವು ಈ ಚಕ್ರನ ಸ್ಥಾಪನೆ ಮಾಡಿ ಪ್ರತಿನಿತ್ಯ 1100ರಂತೆ ಪ್ರಾತಃ ಕಾಲದಲ್ಲೇ ನೀವು ಎದ್ದೊಳ್ಬೇಕು. ಬೆಳಗಿನ ಸ್ಥಳದಲ್ಲಿ ಎದ್ದು ಈ ಮಂತ್ರನ ನೀವು ನಾಳೆಯಿಂದ ನೀವು ಪ್ರಾರಂಭ ಮಾಡ್ಬೋದು. 40 ದಿನದ ಒಳಗಡೆ ಮಾಡಬೇಕು. 40 ದಿನಗಳಲ್ಲಿ ಈ ಮಂತ್ರ ಜಪ ಮಾಡ್ತಾ ಇದ್ದರೆ ನಂತರ ನಿಮಗೆ ಇದನ್ನು ಈ ಗುಗ್ಗುಳ ಅಂತ ಬರುತ್ತೆ, ಅದರಲ್ಲಿ ನಿಮ್ಮ ಮೇಲೆ ಚಿಕ್ಕದಾಗಿ 1 ಅಡಿಗೆ 1 ಅಡಿದು ಒಂದು ಚಿಕ್ಕದು ಒಂದು ಹವನದ ಒಂದು ಕುಂಡ ತಗೊಂಡು ಗುಗ್ಗುಳದಿಂದ ಹವನ ಮಾಡ್ಬೋದು. ಅದು ಯಾರಾದರೂ ಚಿಕ್ಕದಾಗಿರುತ್ತೆ. ಇದಕ್ಕೆ ಒಂದು ಲಾಸ್ಟಲ್ಲಿ ಕೊನೆಯದಾಗಿ ಯಾವುದಾದ್ರು ಒಂದು ದಾನ ಮಾಡೋದು ಒಳ್ಳೆಯದು ಅನಿಸುತ್ತೆ. ಈ ಮಂತ್ರ ಸಾಧನೆಯಿಂದ ನಿಮಗೆ ಅನಾಯಾಸವಾಗಿ ಯಾವುದೇ ಕಷ್ಟ ಇಲ್ಲದೆ, ಯಾರದೇ ಹತ್ರನೇ ಸಾಲ ಇಲ್ಲದೆ, ಯಾರ ಹತ್ರ ಬಡ್ಡಿಗೆ ತೊಗೊಳ್ಳದೆ ಅನಾಯಾಸವಾಗಿ ನಿಮಗೆ ಧನದ ಯಾವ ಒಂದು ಮಾರ್ಗಗಳು, ಧನ ಒಂದು ಬರೋ ಅಂಥ ಆಕರ್ಷಣೆ ಆಗ ಯಾವುದಾದ್ರೂ ಒಂದು ಮಾರ್ಗಗಳು ನಿಮಗೆ ಓಪನ್ ಆಗುತ್ತೆ. ಈ ಯಂತ್ರನ ನೀವು ಬರಿಬೇಕಾದ್ರೆ ದಾಳಿಂಬೆ ಕಡ್ಡಿ ಬೇಕು. ಅದೊಂದು ಕಡ್ಡಿನ ಅವಣಿಸ್ಕೊಳ್ಳಿ ನೀವೆಲ್ಲಾದರೂ. ಆ ದಾಳಿಂಬೆ ಕಡ್ಡಿಯಿಂದನೇ ಆ ಕಡ್ಡಿ ಎಷ್ಟಿರಬೇಕು ಅದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕಾಗಲ್ಲ. ಆ ದಾಳಿಂಬೆ ಕಡ್ಡಿದು ಒಂದು 8 ಅಂಗುಲ ಉದ್ದ ಇರಬೇಕು, ದಪ್ಪ ಇರಬೇಕು. ಮತ್ತು ಇದನ್ನು ಉದ್ದನೂ ಇರಬೇಕಾಗುತ್ತೆ, 8 ಅಂಗುಲ ಉದ್ದ ಇರಬೇಕಾಗುತ್ತೆ. ಇದನ್ನು ಅವಶ್ಯಕವಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. 8 ಅಂಗುಲ ಉದ್ದ ಇರಬೇಕು. ಇದನ್ನು ಕೆಂಪು ಚಂದನ ಅಂದರೆ ರಕ್ತ ಚಂದನ ಅಂತ ನಾವು ಏನು ಹೇಳ್ತೀವಿ ಆ ಪೌಡ್ರ್ನಲ್ಲಿ ಕಲಿಸ್ಬಿಟ್ಟು ಇದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ನಾಳೆಯಿಂದ 40 ದಿನಗಳ ಕಾಲ ಇದನ್ನು ಮಾಡಿದ್ರೆ ಇದು ಒಂದು ಸುಮಾರಾಗಿ ನಿಮಗೆ ನಿಮ್ಮ ಒಂದು ದೀಪಾವಳಿ ತನಕರೂ ಮಾಡ್ಬೋದು, ಅಥವಾ ವರಲಕ್ಷ್ಮಿ ಹಬ್ಬ ತನಕರೂ ಮಾಡ್ಬೋದು. ನಿಮ್ಮ ಒಂದು ಶಕ್ತಿ ಇದನ್ನು 5,000 ತನಕ ಅಂತ ಹೇಳ್ತಾರೆ. ಅದರೊಳಗೆ ನಿಮ್ಗೆ ಎಷ್ಟು ಕಾರು ಮಾಡ್ಕೋಬೋದು. ದಿಢೀರಂತ ಹಣ ಬೇಕು ಅಂದಾಗ ಈ ಧನ ಪ್ರಾಪ್ತಿ ಆಗುತ್ತೆ. ನಂತರ ಈ ಯಂತ್ರವನ್ನು ನೀವು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಅದು ಒಂದು ಸ್ಮರಣೆ ಮಾಡುತ್ತಾ ಲಾಸ್ಟಲ್ಲಿ ಇದನ್ನು ಒಂದು ನದಿ ತೀರದಲ್ಲಿ ಇದನ್ನು ನೀವು ಪ್ರವಾಹಿಸಿ ಬಿಟ್ಬಿಡಬೇಕಾಗುತ್ತೆ. ನದಿ ತೀರದಲ್ಲಿ ಬರೆದು ಬಿಡಬೇಕಾಗುತ್ತೆ. ಅದು ಕೊನೆಯ ಒಳಗಡೆ ನಂತರ ಇದು ಒಂದು ಸ್ವಾತಿ ನಕ್ಷತ್ರದಲ್ಲಿ ದಾಳಿಂಬೆ ಕಡ್ಡಿಯಿಂದ ಈ ಭೋಜಪತ್ರ ಹೇಳಿದ್ನಲ್ಲ, ಭೋಜಪತ್ರ ಮೇಲೆ ಇದನ್ನೆಲ್ಲ ನೀಟಾಗಿ ಬರೆದು ಇದನ್ನು ನೀವು ಮಾಡ್ಕೊಳ್ತೀವಿ ಅಂದರೆ ಕೈಯಲ್ಲಿ ಬರ್ಕೊಳ್ಳೋಕೆ ಕೂಡ ನೀವು ಮಾಡ್ಕೋಬೋದು. ಕೈಯಲ್ಲಿ ಧಾರಣೆ ಅಥವಾ ಕೈಯಲ್ಲಿ ನಾವು ಧಾರಣೆ ಮಾಡ್ಕೊಳ್ತೀವಿ ಅಂದರೆ ಚಿಕ್ಕದಾಗಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಲ್ಲಿ ಬರೆದು, ಅಂದರೆ ಇದು ಬೆಳ್ಳಿಲೇ ನೀವು ಬರ್ಕೋಬೇಕು, ಬೆಳ್ಳಿ ತಾಯ್ತದಲ್ಲೇ ತುಂಬ್ಕೋಬೇಕು. ಇದು ಇಷ್ಟಕ್ಕಾದ್ರೂ ನೀವು ಇದು ಮಾಡಬೇಕಾಗುತ್ತೆ. ಅದು ಅಂದರೆ ಅಷ್ಟಿರೋದ್ರಿಂದ ಮಾಡಲಿಕ್ಕಾಗಲ್ಲ. ನೀವು ಅದು ಬೇಕು ಅಂತಂದರೆ ನೀವು ಭೋಜಪತ್ರಲ್ಲಿ ಬರಿಬೋದು. ಇದನ್ನು ನೀವು ಧಾರಣೆ ಮಾಡ್ತೀನಿ ಅಂದಾಗ ಬೆಳ್ಳಿ ಒಳಗಡೆ ನೀವು ಇದನ್ನು ಧಾರಣೆ ಮಾಡಬೇಕು. ಇದರಿಂದ ಈ ರೀತಿ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂಥ ಅಪಾರವಾಗಿ ಆ ಧನನ ಪ್ರಾಪ್ತಿಯಾಗಿ ನಿಮ್ಮ ದಾರಿದ್ರ್ಯ ಇರ್ಬೋದು, ಸಾಲಗಳಿರ್ಬೋದು, ಸಾಕಷ್ಟು ಪ್ರಬಲವಾಗಿರುವಂಥ ಕಷ್ಟಗಳು ಕೂಡ ಇದರೊಳಗೆ ತೀರೋಗುತ್ತೆ. ಈ ಕೆಳಗಡೆ ಏನಿರುತ್ತೆ ನೋಡಿ, ಶಿವಪ್ರಿಯಾಯ ಯಕ್ಷಾದಿರಾಜಾಯ ನಮಃ ಅಂತ ಕೊಟ್ಟಿದ್ದಾರೆ. ಅದನ್ನು ಆ ರೀತಿ ಕೂಡ ಬರ್ಕೋಬೋದು. ಇದನ್ನು ನೀವು ನಿಮ್ಮ ದೇಹದಲ್ಲಿ ಇಟ್ಕೊಳ್ತೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ನಾನು ಒಂದು ಚೆನ್ನಾಗಿ ಮನೇಲಿ ಇಟ್ಕೊಂಡು ದಿನ ಪೂಜೆ ಮಾಡೋಕ್ಕೆ ಇಟ್ಕೊಳ್ತೀನಿ ಅಂದರೂ ಕೂಡ ಅದು ಕೂಡ ನೀವು ಮಾಡ್ಕೋಬೋದು. ಅದಕ್ಕೆಲ್ಲ ಅಂತಂದರೆ ಒಂದು ಗೋಲ್ಡ್ ಕಲರಲ್ಲಿ ಕೂಡ ಬರುತ್ತೆ. ಒಂದು ಸೈಡು ಗೋಲ್ಡ್ ಬರುತ್ತೆ, ಒಂದು ಸೈಡು ಸಿಲ್ವರ್ ಬರುತ್ತೆ. ಅಂಥ ತಗೊಂಡು ಗೋಲ್ಡ್ ಕಡೆ ಏನಿದೆಯೋ ಚಿನ್ನದ ರೀತಿ ಬರುತ್ತೆ ನೋಡಿ, ಆ ರೀತಿ ಕಡೆ ಇದರಲ್ಲಿ ಬರೆದು ಕೂಡ
ಅದನ್ನು ಫ್ರೇಮ್ ಹಾಕ್ಸಿ ಕೂಡ ನೀವು ಇಟ್ಕೊಂಡು ಮನೆಯಲ್ಲಿ ಸದಾ ನಿಜ ನೀವು ಪೂಜೆ ಮಾಡ್ಬೋದು. ಆವಾಗ ನಿಮಗೆ ಒಂದು ಆಕಸ್ಮಿಕವಾಗಿ ಅಪಾರವಾದ ಧನ ಪ್ರಾಪ್ತಿ ಆಗುತ್ತೆ. ವೀಕ್ಷಕರೇ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಮತ್ತೆ ಇಂಥ ಒಂದು ಸಮಯ ನಿಮ್ಗೆ ಸಿಕ್ಕಲ್ಲ. ಮುಂದಿನ ವರ್ಷವೇ ನಿಮಗೆ ಆ ಒಂದು ಪೂಜೆ ಅಂತ ಸಿಕ್ಕೋದು ನಿಮಗೆ. ಹಾಗಾಗಿ ಇದನ್ನು ಯಾರು ಕಷ್ಟದಲ್ಲಿರ್ತೀರಾ ಅನ್ನೋರು ಇದನ್ನು ಮಾಡ್ಕೊಂಡು ನೋಡಿ. ಇನ್ನು ನಿಮ್ಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ, ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ಭಕ್ತಿಯಿಂದ ನೀರು ಹಾಕಿ ಅದಕ್ಕೆ ಅರಿಶಿಣದ ಕೊಂಬು ಚೆನ್ನಾಗಿ ಅದನ್ನು ತೆಗೆದುಬಿಟ್ಟು ಆ ಗಿಡಕ್ಕೆ ಒಂದು ಬೊಟ್ಟು ರೀತಿ ಇಡಬೇಕು. ಹಳದಿ ಹೂಗಳನ್ನೇ ಅದಕ್ಕೆ ಹಾಕಿ ಅದರ ಮುಂದೆ ತುಪ್ಪದ ದೀಪ ಹಚ್ಚಿ ಈ ಒಂದು ಅನುಷ್ಠಾನ ಮಾಡೋದ್ರಿಂದ ನೀವೇನು ಅಕಸ್ಮಾತು ನಾವೆಲ್ಲ ಚೆನ್ನಾಗಿ ಬಾಳಿ ಬದುಕಿದ್ವಿ, ಈಗ ನಮಗೆ ಬಹಳ ಕಷ್ಟದಲ್ಲಿದ್ದೀವಿ, ನಮ್ಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟದಲ್ಲಿದ್ದೀವಿ, ಜೀವನ ನಮ್ಗೆ ಭಾಳ ತೊಂದರೆ ಆಗಿದೆ ಅನ್ನೋರು, ಅಂಥ ಒಂದು ಇಂದಿನ ನಮ್ಮ ಏನು ಚೆನ್ನಾಗಿ ಬಾಳಿ ಬದುಕಿದ್ವಿ ಅದು ಒಂದು ವಾಪಸ್ ಬರಬೇಕು ಅನ್ನೋರು ಈ ರೀತಿ ಮಾಡ್ಬೋದು. ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ಹೋಗಬೇಕು, ಭಕ್ತಿಯಿಂದ ನೀರು ಹಾಕಬೇಕು, ಅರಿಶಿಣ ಕೊಂಬು ಅರೆದುಬಿಟ್ಟು ಅದಕ್ಕೆ ಆ ಗಿಡಕ್ಕೆ ಬೊಟ್ಟು ನೀಡಬೇಕು, ಹಳದಿ ಹೂಗಳಿಂದನೇ ಅದಕ್ಕೆ ಪೂಜೆ ಮಾಡಬೇಕು. ನಂತರ ಅದ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬೇಕು. ಈ ಒಂದು ಅನುಷ್ಠಾನ ಮಾಡೋದ್ರಿಂದ ನೀವು ಏನು ಇಂದಿನ ಒಂದು ಇದ್ದಿದ್ದನ್ನ ಕಳ್ಕೊಂಡಿದ್ದೀರಾ, ನಿಮ್ಮ ವೈಭವ ಅಥವಾ ಒಂದು ದೊಡ್ಡದಾಗಿ ಬಾಳಿ ಬದುಕಿದಂಥ ಜೀವನ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗಾಗಿ ತಂದಿದ್ದೀನಿ. ನಿಮಗೆ ಒಂದು ಅದ್ಭುತವಾಗಿ ಕೊಡುಗೆ ಅಂತ ತಿಳ್ಕೊಳ್ಳಿ. ಈ ಒಂದು ಅಕ್ಷಯ ತೃತೀಯ ನಿಮ್ಮ ಎಲ್ಲರ ಜೀವನನೂ ಅಕ್ಷಯ ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಅದೇ ರೀತಿ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.